ಎಲ್ಲ ನನ್ನ ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. DKC 7074 2025 ಇಳುವರಿ ಮತ್ತು ಬೆಳವಣಿಗೆ ಯಾವ ರೀತಿ ಐತಿ ಗೊಂಜಾಳ ತಳಿ ಈ ವಿಡಿಯೋದಾಗ ತಿಳ್ಕೊಂಡು. ಇದೇನು ಕಾಣತ್ತೆ ಇದು DKC 7074 ಗೊಂಜಾಳ ನೋಡ್ರಿ ಯಾವ ರೀತಿ ಐತಿ. ಮತ್ತು ಎಲೆ ಅಡಾಗಲ ಎಷ್ಟು ಐತಿ ನೋಡ್ಬೋದು, ಇಷ್ಟು ಎಲೆ ಅಡಾಗಲತ್ತಿ. ಮತ್ತು ಹೈಟ್ ಅಂತೂ ಇದ್ರ ಎತ್ತರ ಇಲ್ಲಾಂದ್ರೆ ಒಂದು 6.5ರಿಂದ 7 ಫೂಟ್ ತನಕ ಹೈಟ್ ಐತಿ ಸದ್ಯ ಗೊಂಜಾಳ. ಇದೆಲ್ಲ ನೋಡತ್ತಾರೆ ನೀವು ನೋಡ್ರಿ. ಇದು ಬಡ್ಡಿ ರೀ, ಈ ಬಡ್ಡಿದಿಂದ ನೋಡ್ಕೊತ ಹೋದ್ರೆ ಒಂದು 6.5ರಿಂದ 7 ಫೂಟ್ ತನಕ ಹೈಟ್ ಐತಿ. ಮತ್ತು ಇದಕ್ಕೆ ನಾವು ಯಾವ್ಯಾವ ಗೊಬ್ಬರನ ಹಾಕಿದ್ವಿ ಅಂದ್ರೆ, ಬಿತ್ತನೆ ಮಾಡಿದ ನಂತರ ಯೂರಿಯಾ ಇಟ್ಟಿದ್ವಿ ಬಡ್ಡಿಗೆ. ಅದಾದ ನಂತರ ನ್ಯಾನೋ ಯೂರಿಯಾ, ನ್ಯಾನೋ DAP 19 ಹೇಳಿ 18 ಹೊಡೆದಿವಿ ರೀ. ಆದ ನಂತರ ಮೊನ್ನೆ ಈಗ ಒಂದು 15 ದಿವಸದಿಂದ ಇದು ಎಷ್ಟು ಎತ್ತರ ಆಗ್ಲಿಕ್ಕೆ ಏನು ಕಾರಣ ಅಂದ್ರೆ, ಸಾವಯವ ಜೀವಾಮೃತ ಮಾಡಿ ನೀರಿನ ಜೊತೆ ಬಿಟ್ಟಿದ್ದೀವಿ ರೀ ನಾವು. ಅದ್ರ ಸಂಬಂಧ ಇಟ್ಟು ಎತ್ತರ ಆಗೈತೆ ಅಂತ ಹೇಳಿ ನಾವು ಅನ್ಕೊಂಡಿದ್ವಿ. ಜೀವಾಮೃತದಿಂದ ನೋಡಿರಿ ಎಲ್ಲಿಯೋದು ನೋಡ್ಬೋದು, ಯಾವುದೇ ರೋಗನ ಪ್ರಮಾಣ ಕಮ್ಮಿ ಐತಿ ಇದಕ್ಕೆ. ಮತ್ತು ಗೊಂಜಾಳ ಇದು ಎತ್ತರ ಆಗೋದ್ರಿಂದ ನಮಗೆ ಏನು ಲಾಭ ಐತಿ ಅನ್ನಿಸ್ಪ, ಬೇಸಿಗೆ ದಿವಸಕ್ಕೆ ಮೇವು ಕಣಿಕಿ ಹೆಚ್ಚು ಹೊಂಡ್ರಿ ನೋಡ್ಬೋದು. ಮ್ಯಾಲೆಲ್ಲ ಈ ರೀತಿ ಐತಿ ನೋಡ್ರಿ, ಈ ರೀತಿ ಐತಿ ಗೊಂಜಾಳ. ಈಗಂತೂ ಹಿಂಗೈತಿ. ಇನ್ನು ಇಳುವರಿ ಬರಂತೆ ಯಾವ ರೀತಿ ಇಳುವರಿ ಹೊಂಡ್ತೈತಿ ಅಂತೇಳಿ ನಾವು ನೋಡಬೇಕು. ನೋಡ್ರಿ ಈ ರೀತಿ ಐತಿ ಗೊಂಜಾಳ. ಈಗ ಮಾತ್ರ ಆಲ್ಮೋಸ್ಟ್ ಎಲ್ಲ ಚೆನ್ನಾಗೈತಿ. ಅದ್ರೇನು ಎಲೆ ಅಡ್ವಾಂಟ್ ಶಿವಣ್ಣನ ಪೂರ ಒಟ್ಟು ಅಡಾಗಲ ಬರ್ತಾವೆ, ಇದಕ್ಕೆ ಹಾಕಿ ಬರ್ತೈತಿ ನೋಡ್ಬೋದು. ಅಡ್ವಾಂಟ್ ಶಿವಣ್ಣ ಪೂರ್ವಣ್ಣದ ಅದು ಒಂದು ವಿಡಿಯೋ ಮಾಡಿದ್ವಿ ನಾವು, ಅದನ್ನು ಬಿತ್ತನೆ ಮಾಡಿದ್ವಿ ನಾವು. ಅದಕ್ಕೆ ಇದಕ್ಕೆ ಅದಟ್ಟು ಎಲೆ ಅಡಾಗಲ ಬರ್ತೈತಿ, ಇದಟ್ಟು ಎಲೆ ಹತ್ತಿ ಬರ್ತೈತಿ ನೋಡ್ಬೋದು. ಈ ರೀತಿ ಐತಿ ಈಗ ಈಗಂತೂ ಚಲೋ ಐತಿ ಇಳುವರಿ, ಬೆಳೆನೂ ಚಲೋ ಬಂದೈತಿ. ಇನ್ನು ಮುಂದೆ ಇಳುವರಿ ಯಾವ ರೀತಿ ಹೊಂಡ್ತೈತಿ, ತೂಕನ್ಯಾಗ ಯಾವ ರೀತಿ ಇಂಪ್ರೂವ್ ಆಕೈತಿ ಅಂತೇಳಿ ಇದನ್ನ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ಬೋದು, ಅದ್ರೊಳಗೆ ಗೊತ್ತಾಕೈತಿ. ಮತ್ತು ಇದು ನಮಗೆ ಗೊಂಜಾಳ ಹೈಟ್ ಆಗೋದ್ರಿಂದ ನಮ್ಗೆ ಲಾಭ ಐತಿ. ಯಾಕಂದ್ರೆ ಮೇವು ಈಡಾಕೈತಿ, ಕಣಿಕಿನೂ ಈಡಾಕೈತಿ ಬೇಸಿಗೆ ದಿವ್ಸಕ್ಕೆ. ನೋಡ್ಬೋದು ನೀವು ಯಾವ ರೀತಿ ಐತಿ. ಇದೇ ರೀತಿ ರೈತರಿಗೆ ಸಂಬಂಧಿಸಿದ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ನೋಡ್ತಾ ಇರ್ರಿ, ಸಪೋರ್ಟ್ ಮಾಡಿರಿ. ನೋಡ್ಬೋದು ನೀವು ಯಾವ ರೀತಿ ಎಷ್ಟು ಹೈಟ್ ಐತಿ ಅಂತೇಳಿ. ಮತ್ತೊಂದು ವಿಡಿಯೋದಾಗ ಸಿಗೋಣ. ನಮಸ್ಕಾರ ಎಲ್ಲ ರೈತ ಮಿತ್ರರಿಗೆ ನಮಸ್ಕಾರ.